ಅದು ಒಂದು ಚಿಕ್ಕ ಅಂಗಡಿ. ಅಲ್ಲಲ್ಲಿ ಚಿಕ್ಕ ಪುಟ್ಟ ಚರ್ಮದ ತುಂಡುಗಳು, ಕಿತ್ತು ಹೋದ ಚಪ್ಪಲಿಗಳು, ಸೂಜಿ ದಾರಗಳು ಚೆಲ್ಲಾಪಿಲ್ಲಿಯಾಗಿ ಹರಡಿದವು. ಅದು ಒಂದು ಚಮ್ಮಾರನ ಅಂಗಡಿ. ಗೋಡೆಯ ಮೇಲೆ ಭಾರತ ದೇಶದ ನಕ್ಷೆ ತೂಗಾಗಿತ್ತು. ಅದರ ಅನೇಕ ಭಾಗಗಳಲ್ಲಿ ಕೆಂಪು ಬಣ್ಣದ ಶಾಯಿಯಲ್ಲಿ ವಿಶೇಷವಾಗಿ ಗುರುತು ಮಾಡಲ್ಪಟ್ಟಿತ್ತು. ಒಬ್ಬ ಯೌವನಸ್ಥನು ತನ್ನ ಕೈಯಲ್ಲಿದ್ದ ಚಪ್ಪಲಿಯನ್ನು ಒಲಿಯುತ್ತಾ ಭಾರತದ ನಕ್ಷೆಯನ್ನು ನೋಡುತ್ತಲೂ ತುಟಿಗಳನ್ನು ಚಲಿಸುತ್ತಾ ಮೆಲ್ಲನೆ ಪ್ರಾರ್ಥಿಸುತ್ತಲೂ ನಂತರ ಒಲಿಯುತ್ತಲೂ ಇದ್ದರು. ಅವರ ಮುಖದಲ್ಲಿ ಸಂತಾಪವೂ ಎದುರು ನೋಡುವಿಕೆಯೂ ಇದ್ದಿತು. ಅವರ ಹೃದಯ ಉಕ್ಕುತ್ತಿದ್ದಿತು. ಕಣ್ಣುಗಳಿಂದ ಕಣ್ಣೀರು ಧಾರೆಯಾಗಿ ಸುರಿಯುತ್ತಲೇ ಇದ್ದಿತು. ಭಾರತವನ್ನು ಎಂದು ಸಂಧಿಸುವೆ ಸ್ವಾಮಿ, ಭಾರತವು ನಿನ್ನನ್ನು ಅರಿತುಕೊಳ್ಳುವುದು ಯಾವಾಗ ಎಂದು ಅವನ ತುಟಿಗಳು ಕರ್ತನಿಗೆ ಮೊರೆಯಿಡುತ್ತಲೇ ಇದ್ದವು. ಇದು 1-2 ದಿನಗಳಲ್ಲ, ಅನೇಕ ಕಾಲಗಳು ಸಂದು ಹೋಯಿತು. ನಿಟ್ಟುಸಿರು, ಬಿಸಿ ಕಂಬನಿಯು ಅವರ ಯೌವನದ ಕಪೋಲಗಳಲ್ಲಿ ಹರಿದ ನೀರು ದುಃಖದ ಛಾಯೆಯನ್ನು ಅಚ್ಚೊತ್ತಿತ್ತು. ಇವರು ಯಾರೆಂದು ಕೇಳುವಿರಾ? ಆತನೇ ವಿಲಿಯಂ ಕೇರಿ. ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ನಿಯೋಜಿಸಿ, ಕರ್ತನಿಗಾಗಿ ಮಹತ್ತರವಾದ ಕಾರ್ಯಗಳನ್ನು ಮಾಡಿ ಮುಗಿಸಿ, ಅಟೆಂಪ್ಟ್ ಗ್ರೇಟ್ ಥಿಂಗ್ಸ್ ಫಾರ್ ಗಾಡ್ ಅಂಡ್ ಎಕ್ಸ್ಪೆಕ್ಟ್ ಗ್ರೇಟ್ ಥಿಂಗ್ಸ್ ಫ್ರಮ್ ಗಾಡ್ ಎಂಬುದಾಗಿ ಮೊಳಗಿದಂತಹ ವೀರ. ಬಂಗಾಳವನ್ನು ತನ್ನ ಪ್ರಾರ್ಥನೆಯ ಬಲದಿಂದ ಅಲುಗಿಸಿ 40 ವರ್ಷಗಳು ಭಾರತದಲ್ಲಿ ಅವಿರತವಾಗಿ ದುಡಿದಂತಹ ತ್ಯಾಗಿ. ಭಾರತದ ಅನೇಕ ಭಾಷೆಗಳಲ್ಲಿ ಸತ್ಯವೇದವನ್ನು ಭಾಷಾಂತರಿಸಿದವರು. 1761ನೇ ವರ್ಷ ಇಂಗ್ಲೆಂಡ್ನಲ್ಲಿ ಜನಿಸಿದ ಈತನು ಕಲ್ವಾರಿಯ ಪ್ರೀತಿಯಿಂದ ಆಕರ್ಷಿತನಾಗಿ ಭಾರತಡೆಗೆ ಬಂದಂತಹ ಒಬ್ಬ ಶ್ರೇಷ್ಠ ಭಕ್ತನು. ಈತನು ಭಾರತವನ್ನು ತನ್ನ ಸೇವಾ ಕ್ಷೇತ್ರವನ್ನಾಗಿಸಿಕೊಂಡು ತನ್ನ ಆತ್ಮ ಪ್ರಾಣ ಶರೀರವನ್ನು ಅರ್ಪಿಸಲು ಏನು ಕಾರಣ ಗೊತ್ತೇ? ಒಮ್ಮೆ ಇವರ ದೇವಾಲಯದಲ್ಲಿ ವಿಶೇಷ ಸಂದೇಶಕರಾಗಿ ಭಾರತದಲ್ಲಿ ಮಿಷನರಿಯಾಗಿ ಸೇವೆ ಮಾಡುತ್ತಿದ್ದಂತಹ ಒಬ್ಬರು ಮಾತನಾಡಲಿದ್ದಾರೆ ಎಂಬುದಾಗಿ ಕೇಳಿದಂಥ ವಿಲಿಯಂ ಕೇರಿ ಬಹಳ ಪ್ರಾರ್ಥನೆಯೊಂದಿಗೆ ಉದ್ದೇಶಪೂರ್ವಕವಾಗಿ ಆಲಯಕ್ಕೆ ಹೋಗಿದ್ದರು. ಅಲ್ಲಿ ಬಂದಿದ್ದ ಮಿಷನರಿಯಾದ ಜಾನ್ ಥಾಮಸ್ ವೃದ್ಧರಾಗಿದ್ದರು. ಆದರೂ ಕರ್ತನಿಗಾಗಿ ತುಂಬ ವೈರಾಗ್ಯವುಳ್ಳವರಾಗಿದ್ದರು. ಅವರು ಭಾರತದ ಸೇವೆಯ ಅಗತ್ಯವನ್ನು ಉದ್ದೇಶಿಸಿ ಕತ್ತಲೆಯಲ್ಲಿ ಬಾಳುತ್ತಿರುವ ಅಸಂಖ್ಯರಾದ ಬಡ ಜನರಿಗಾಗಿ ಆಸಕ್ತಿಯಿಂದ ಮಾತನಾಡಿದಾಗ ವಿಲಿಯಂ ಕೇರಿಯ ಹೃದಯ ಮಿಡಿಯಿತು. ಆ ಮಿಷನರಿ ಬಂಗಾಳ ದೇಶದಲ್ಲಿ ಆತ್ಮಗಳನ್ನ ಸಂಪಾದಿಸುವುದು ಆಳವಾದ ಸುರಂಗದಲ್ಲಿಳಿದು ಅಮೂಲ್ಯವಾದ ಬಂಗಾರದ ಗಟ್ಟಿಗಳನ್ನು, ವಜ್ರಕಲ್ಲುಗಳನ್ನು ತೆಗೆಯುವುದಕ್ಕೆ ಸಮಾನವಾಗಿದೆ. ಬಂಗಾರದ ಗಟ್ಟಿಗಳು ಸುರಂಗದಲ್ಲಿ ಏರಳವಾಗಿವೆ. ಅಮೂಲ್ಯವಾದ ಆತ್ಮಗಳನ್ನು ಸುಲಭವಾಗಿ ಸಂಪಾದಿಸಬಹುದು. ಕ್ರಿಸ್ತನ ಮಂದೆಯೊಳಗೆ ಅನೇಕ ಗುರಿಗಳನ್ನು ಸುಲಭವಾಗಿ ಸೇರಿಸಬಹುದು. ಇಂದು ಸರ್ವೇ ಸಾಮಾನ್ಯವಾದ ಕಲ್ಲುಗಳಂತೆ ಕಾಣುವಂಥ ಆತ್ಮಗಳೆಲ್ಲವೂ ನಿಜಕ್ಕೂ ಬೆಲೆ ಕಟ್ಟಲಾರದಂತಹ ಮಾಣಿಕ್ಯಗಳು. ಇವನ್ನು ತೆಗೆಯಲು ಧೈರ್ಯದಿಂದ ಬಂಗಾರದ ಗಣಿಗಳೊಳಗೆ ಇಳಿಯಲು ಎಷ್ಟು ಮಂದಿಗೆ ಇಷ್ಟವಿದೆ? ಆಳದೊಳಕ್ಕೆ ಇಳಿಯಬಲ್ಲವರು ಇಲ್ಲಿ ಯಾರಿದ್ದಾರೆ ಎಂದು ಸವಾಲಾಗಿ ಕೇಳಿದಾಗ ಎಲ್ಲರೂ ಮೌನವಾಗಿದ್ದರು. ಆಗ ಪಕ್ಕನೆ ವಿಲಿಯಂ ಕೇರಿ ಎದ್ದರು. ಭಯಭಕ್ತಿಯಿಂದಲೂ ಪ್ರಾರ್ಥನೆಯಿಂದಲೂ ತನ್ನನ್ನು ಅರ್ಪಿಸಿಕೊಂಡು, ಇಗೋ ನಾನು ಸಿದ್ಧ, ನಾನು ನನ್ನ ಸೊಂಟಕ್ಕೆ ಹಗ್ಗವನ್ನು ಬಿಗಿದುಕೊಂಡು ಎಷ್ಟೇ ಆಳವಾದ ಸುರಂಗದೊಳಗಾದರೂ ಕ್ರಿಸ್ತನಿಗಾಗಿ ಇಳಿದು ಸಿದ್ಧನಾಗಿದ್ದೇನೆ. ಆದರೆ ನನ್ನ ಸೊಂಟದ ಹಗ್ಗವನ್ನು ಮೇಲಿಂದ ಹಿಡಿದುಕೊಳ್ಳಲು ನೀವು ಸಿದ್ಧರಾಗಿರುವಿರಾ? ಆತ್ಮದ ಸಂಪಾದನೆಗಾಗಿ ಹೊರಡುವ ನನ್ನನ್ನು ನೀವೆಲ್ಲರೂ ನಿಮ್ಮ ಪ್ರಾರ್ಥನೆಯಲ್ಲಿ ಆತುಕೊಳ್ಳಲು ಸಿದ್ಧರಿರುವಿರಾ ಎಂಬುದಾಗಿ ಎದುರು ಸವಾಲು ಹಾಕಿದರು. ಮಿಷನರಿ ಸೇವೆಯನ್ನು ಭೂಸೇನೆ ಎಂಬುದಾಗಿ ಹೇಳುವುದಾದರೆ, ಮಿಷನರಿಗಾಗಿ ಪ್ರಾರ್ಥಿಸುವ ಪ್ರಾರ್ಥನಾ ಯೋಧರನ್ನು ವಾಯುಪಡೆ ಎಂಬುದಾಗಿ ಹೇಳಬಹುದು. ಮೊಟ್ಟ ಮೊದಲಿಗೆ ವಿಮಾನಗಳು ವೈರಿಗಳ ಕೋಟೆಗಳನ್ನು ತಾಕಿದ ನಂತರವೇ ಭೂಸೇನೆ ಮುಂದುವರಿದು ಆ ಸ್ಥಳವನ್ನು ಕೈವಶ ಮಾಡಲು ಸಾಧ್ಯ. ಅದೇ ರೀತಿ ಶ್ರದ್ಧೆಯುಳ್ಳ ತೀವ್ರವಾದ ಪ್ರಾರ್ಥನೆಯು ವೈರಿಯಾದ ಸೈತಾನನ ಕೋಟೆಯನ್ನು ಒಡೆದು ಸೈತಾನನೆಂಬ ಬಲಶಾಲಿಯನ್ನು ಕಟ್ಟಿದ ನಂತರ ಮಿಷನರಿ ಸೇವೆಯು ಅಮೋಘವಾಗಿ ಮುಂದುವರಿಯುವುದು. ಕೊನೆ ಉಸಿರಿರುವವರೆಗೆ ನಾವು ನಿನ್ನನ್ನು ಪ್ರಾರ್ಥನೆಯಲ್ಲಿ ಆತುಕೊಳ್ಳುತ್ತೇವೆ, ನಮ್ಮ ಕೈಗಳಲ್ಲಿ ತೆಗೆದುಕೊಂಡಿರುವ ಪ್ರಾರ್ಥನೆಯ ಹಗ್ಗವನ್ನು ಬಿಡದೆ ಹಿಡಿದುಕೊಳ್ಳುವೆವು ಎಂಬುದಾಗಿ ಆ ಸಭೆಯವರು ವಾಗ್ದಾನ ಮಾಡಿದರು. ಆ ನಂತರ ಅವರು ದೃಢವಾದ ತೀರ್ಮಾನದೊಂದಿಗೆ ಭಾರತಕ್ಕೆ ಹೊರಟರು. ಆತನ ಪತ್ನಿ ತನ್ನ 6 ತಿಂಗಳ ಮಗುವನ್ನು ಕೈಗಳಲ್ಲಿ ಎತ್ತಿಕೊಂಡವಳಾಗಿ ಇಷ್ಟವಿಲ್ಲದೆ ಗುಣುಗಾಡುತ್ತಾ ಆತನ ಹಿಂದೆ ಬಂದಳು. ಆ ದಿನಗಳಲ್ಲಿ ಸಮುದ್ರ ಪ್ರಯಾಣ ಬಹಳ ಕಷ್ಟಕರವಾದದ್ದು. ಈ ದಿನಗಳಲ್ಲಿ ವಿಮಾನ ಪ್ರಯಾಣದಲ್ಲಿ ಕೆಲವೇ ಗಂಟೆಗಳಲ್ಲಿ ಮಾಡಿ ಮುಗಿಸುವಂಥ ಪ್ರಯಾಣದ ಹಾಗೆ ಅಂದು ಇರಲಿಲ್ಲ. ಯಾವುದೇ ಸೌಕರ್ಯಗಳಿಲ್ಲದ ಹಡಗಿನಲ್ಲಿ 5 ತಿಂಗಳುಗಳ ಕಾಲ ಕಷ್ಟಕರವಾದ ಪ್ರಯಾಣ. ಜ್ವರ ಭರಿಸುವಂತೆ ಬೀಸುವ ಸಮುದ್ರದ ಗಾಳಿ ಹಡಗನ್ನು ಕುಲುಕುವಂತೆ ಮಾಡಿ ಓಕರಿಕೆನುಂಟು ಮಾಡುವಂತಹ ಪರಿಸ್ಥಿತಿ. ಆದರೂ ಇವೆಲ್ಲವೂ ಕ್ರಿಸ್ತನ ಪ್ರೀತಿಯನ್ನು ಬಿಟ್ಟು ಅಗಲಿಸಲು ಸಾಧ್ಯವೇ? ಮಿಷನರಿ ಓಟವನ್ನು ತಡೆಯಬಹುದೋ? ಹೃದಯದಲ್ಲಿ ಹತ್ತಿ ಉರಿಯುವ ಪ್ರೇಮಾಗ್ನಿ ನಂದಿ ಹೋಗುತ್ತದೆಯೇ? ಇಲ್ಲವೇ ಇಲ್ಲ. 1793ನೇ ವರ್ಷ ನವೆಂಬರ್ ತಿಂಗಳು ಅವರು ಕಲ್ಕತ್ತಾಕ್ಕೆ ಬಂದು ಮುಟ್ಟಿದರು. ಆಗ ಆತನ ವಯಸ್ಸು 32 ವರ್ಷಗಳು.
ಒಂದು ನಿಮಿಷವನ್ನೂ ಸಹ ವ್ಯರ್ಥ ಮಾಡಲಿಲ್ಲ. ಬಂಗಾಳ ಭಾಷೆಯಲ್ಲಿ ಸತ್ಯವೇದವನ್ನು ಭಾಷಾಂತರಿಸಬೇಕೆಂಬುದೇ ಅವರ ಮೊದಲನೇ ಆಸೆಯೂ ಲಕ್ಷ್ಯವೂ ಆಗಿದ್ದಿತು. ಆದ್ದರಿಂದ ಕಲ್ಕತ್ತಾ ನಗರದಲ್ಲಿ ಹೂಗ್ಲಿ ನದಿ ತೀರದಲ್ಲಿ ಒಂದು ಗುಡಿಸಲನ್ನು ಕಟ್ಟಿಕೊಂಡು ಭಾರತದಲ್ಲಿ ಭಾರತೀಯನಂತೆ ಇದ್ದು ರಾತ್ರಿ ಹಗಲು ಶ್ರಮೆ ಪಟ್ಟು ಬಂಗಾಳಿ ಭಾಷೆಯನ್ನು 4 ವರ್ಷಗಳಲ್ಲಿ ಕಲಿತುಕೊಂಡು ಮಾತಾಡಲಾರಂಭಿಸಿದರು. ಅದರೊಂದಿಗೆ ಸಂಸ್ಕೃತ ಭಾಷೆಯೂ ಆತನನ್ನು ಆಕರ್ಷಿಸಿತು. ಹೊಟ್ಟೆಗಾಗಿಯೂ ಕುಟುಂಬಕ್ಕಾಗಿಯೂ ಒಂದು ಕಾರ್ಖಾನೆಯಲ್ಲಿ ದುಡಿದರು. ಬೆಳಿಗ್ಗೆಯಲ್ಲೂ ಸಾಯಂಕಾಲಗಳಲ್ಲೂ ಸುವಾರ್ಥ ಸೇವೆ ಮಾಡಲು ಹೊರಗಡೆ ಹೋಗುತ್ತಿದ್ದರು. ರಾತ್ರಿಯಲ್ಲಿ ಬಹಳ ಹೊತ್ತು ಒಂಟಿ ದೀಪವನ್ನಿಟ್ಟುಕೊಂಡು ತದೇಕಚಿತ್ತದಿಂದ ಸತ್ಯವೇದವನ್ನು ಭಾಷಾಂತರಿಸಲು ಆರಂಭಿಸಿದರು. ಒಂದೊಂದು ಪದವನ್ನು ಪ್ರತಿಯೊಂದು ಸಾಲನ್ನು ಭಾಷಾಂತರಿಸುವುದು ಎಂಥ ಕಷ್ಟದ ಕಾರ್ಯ ಎಂಬುದನ್ನು, ಅದಕ್ಕಾಗಿ ವ್ಯಯವಾಗುವ ವೇಳೆ ಎಷ್ಟು ಎಂಬುದನ್ನು ಯೋಚಿಸಿ ನೋಡಿರಿ. ಆತನ ಆಂತರ್ಯದಲ್ಲಿ ಹತ್ತಿ ಉರಿಯುತ್ತಿದ್ದ ಕಲ್ವಾರಿಯ ಪ್ರೇಮಾಗ್ನಿಯೇ ಆತನನ್ನು ರಾತ್ರಿ ಹಗಲು ದುಡಿಯಲು ಪ್ರೇರೇಪಿಸಿತು. ಈತನ ಸೇವೆ ಮಹಿಮೆಯಾದದ್ದು ಎಂದು ಮನಗಂಡ ಸೈತಾನನು ಎಡೆಬಿಡದೆ ಆತನೊಂದಿಗೂ ಕುಟುಂಬದೊಂದಿಗೂ ಯುದ್ಧ ಮಾಡಿದನು. ಲೋಕದಲ್ಲಿ ನಿಮಗೆ ಉಪದ್ರವ ಉಂಟು, ಆದರೂ ಧೈರ್ಯವಾಗಿರ್ರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ ಎಂಬುದು ಸ್ವಾಮಿಯ ವಾಗ್ದಾನವಲ್ಲವೇ? ಆತನು ಉಪದ್ರವಗಳನ್ನು ನೋಡಿ ಸೋತು ಹೋಗಲಿಲ್ಲ. ಅವರ ಮುದ್ದು ಮಗ ಪೀಟರ್ ಕೇರಿ ಪಕ್ಕನೆ ಅಸ್ವಸ್ಥನಾಗಿ ಸತ್ತು ಹೋದನು. ಆತನ ಹೆಂಡತಿಗೆ ಹುಚ್ಚು ಹಿಡಿಯಿತು. ಬಂಗಾಳ ದೇಶದ ಹವಾಮಾನವು ಅವರಿಗೆ ಒಗ್ಗಲಿಲ್ಲ. ಈತನು ಉದ್ಯೋಗ ಮಾಡುತ್ತಿದ್ದ ಕಾರ್ಖಾನೆ ಬಹಳ ಕೆಳಮಟ್ಟದ್ದಾಗಿತ್ತು. ಅದರ ಮಧ್ಯದಲ್ಲಿ ವಿಲಿಯಂ ಕೇರಿಯವರು ಆಗಾಗ್ಗೆ ಅಸ್ವಸ್ಥರಾಗಿ ಅನೇಕ ಸಾರಿ ಮರಣಕ್ಕೆ ಸಮೀಪವಾದರು. ಆದರೂ ತನ್ನ ದೇಶಕ್ಕೆ ಹಿಂದಿರುಗಬೇಕೆಂದು ಅವರಿಗೆ ಮನಸ್ಸಾಗಲೇ ಇಲ್ಲ. ಸತ್ಯವೇದದ ಭಾಷಾಂತರ ಸುವಾರ್ಥ ಸೇವೆಯು ಸತತವಾಗಿ ನಡೆಯುತ್ತಲೇ ಇದ್ದಿತು. ತಾನು ಭಾಷಾಂತರಿಸಿದ್ದನ್ನು ಅಚ್ಚು ಹಾಕಿಸಬೇಕಲ್ಲವೇ? ಅದಕ್ಕೇನು ಮಾಡುವುದು? ತಾನು ಶ್ರಮೆ ಪಟ್ಟು ಕೂಡಿಸಿಟ್ಟಿದ್ದಂಥ 40 ಪೌಂಡ್ ಹಣವನ್ನು ತೆಗೆದುಕೊಂಡು ಹೋಗಿ ಒಂದು ಚಿಕ್ಕ ಅಚ್ಚು ಯಂತ್ರವನ್ನು, ಅಂದರೆ ಮುದ್ರಣ ಯಂತ್ರವನ್ನು ಕೊಂಡುಕೊಂಡು ಬಂದರು. ಅದು ಒಂದು ಮರದ ಯಂತ್ರವಾಗಿತ್ತು. ಅದರಲ್ಲಿಯೇ ವಿಲಿಯಂ ಕೇರಿ ಅಚ್ಚು ಹಾಕುವ ಕಾರ್ಯ ಆರಂಭಿಸಿದರು. ಮುದ್ರಣ ಯಂತ್ರಗಳು, ಅಂದರೆ ಪ್ರಿಂಟಿಂಗ್ ಮಿಷಿನ್ಗಳು ಇಂದಿನಂತೆ ಅಂದು ಕಾರ್ಯ ಮಾಡುತ್ತಿರಲಿಲ್ಲ. ಆತನೇ ಅಕ್ಷರ ಜೋಡಿಸಬೇಕು, ಅದನ್ನು ಯಂತ್ರಕ್ಕೆ ಏರಿಸಬೇಕು, ಆತನೇ ಅಚ್ಚು ಹಾಕಬೇಕು ಮತ್ತು ಅಚ್ಚಿಟ್ಟು ಮುಗಿಸಬೇಕು. ಆ ದಿನಗಳಲ್ಲಿ ಪೇಪರ್ ಸಿಗುವುದು ಬಹಳ ಕಷ್ಟ. ಆದರೂ ಅಲ್ಲಿ ಇಲ್ಲಿ ಅಲೆದಾಡಿ ಪೇಪರನ್ನು ತಂದುಕೊಂಡರು. ಅವರು ಅಚ್ಚು ಹಾಕಿದ ಮೊದಲನೇ ಪುಸ್ತಕ ಮಾರ್ಕನು ಬರೆದ ಸುವಾರ್ತೆ. ಅದು ಪ್ರಕಟವಾದಾಗ ಆತನು ಅನುಭವಿಸಿದ ಸಂತೋಷಕ್ಕೆ ಮಿತಿಯೇ ಇಲ್ಲ. ಅವರು ಅನುಭವಿಸಿದ ದುಃಖವೆಲ್ಲ ಆರಿಹೋಯಿತು. 1800ನೇ ವರ್ಷ ಅವರು ಸೆರಾಂಪುರಿಗೆ ಬಂದರು. ಅಲ್ಲಿದ್ದ 2 ಮಿಷನರಿಗಳ ಸಹಾಯ ಹಾಗೂ ಅವರ ದುಡಿಮೆಯು ಇವರಿಗೆ ದೊರೆತದ್ದರಿಂದ ಸೇವೆಯಲ್ಲಿ ಇನ್ನೂ ಬಹಳ ಆಸಕ್ತಿಯಿಂದ ಮುಂದುವರಿದರು. ಈ ಸ್ಥಳದಲ್ಲಿ ಅವರು ಪ್ರಾರಂಭಿಸಿದಂಥ ಒಂದು ಶಾಲೆ ಬಹಳ ಮುಂದುವರಿದು ಅಭಿವೃದ್ಧಿ ಹೊಂದಿತು. ದಿನ ಕಳೆದಂತೆ ಅದು ಒಂದು ದೊಡ್ಡ ವಿಶ್ವವಿದ್ಯಾಲಯವಾಗಿ ಮಾರ್ಪಟ್ಟಿತು. ಕರ್ತನು ಕೇರಿಯ ಸೇವೆಯನ್ನು ಎಷ್ಟು ಅಧಿಕವಾಗಿ ಆಶೀರ್ವದಿಸಿದನೆಂಬುದನ್ನು ಚಿಂತನೆ ಮಾಡಿ ನೋಡಿರಿ. ಸತ್ಯವೇದವನ್ನು ಮಾತ್ರವಲ್ಲ, ಅನೇಕ ಪ್ರಸಂಗಗಳು, ಬಂಗಾಳ ಭಾಷೆಯಲ್ಲಿ ಬರೆಯಲ್ಪಟ್ಟಂಥ ಅನೇಕ ಪುಸ್ತಕಗಳನ್ನು ಅವರು ಭಾಷಾಂತರಿಸಿ ಬರೆದದ್ದರಿಂದ ಇವರನ್ನು ಬಂಗಾಳ ಭಾಷೆಯ ಬರಹದ ತಂದೆ ಎಂಬುದಾಗಿ ಅಲ್ಲಿನ ಜನರು ಮಮತೆಯಿಂದ ಕರೆದರು. ಬಂಗಾಳ ಭಾಷೆಯಲ್ಲಿ ಮಾತ್ರವೇ ಅಲ್ಲ, ಅನೇಕ ಭಾಷೆಗಳಲ್ಲಿ ಇವರು ಪಾಂಡಿತ್ಯವನ್ನು ಪಡೆದಿದ್ದರು. ಸತ್ಯವೇದದ ಅನೇಕ ಭಾಗಗಳನ್ನು ಅನೇಕ ಭಾರತೀಯ ಭಾಷೆಗಳಲ್ಲಿ ಭಾಷಾಂತರಿಸಿದರು. ಎಡೆ ಬಿಡದೆ ಸುವಾರ್ತೆ ಸಾರಿದರು. ಹೋದ ಕಡೆಗಳಲ್ಲೆಲ್ಲ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು. ಒಂದು ದಿನ ಕಲ್ಕತ್ತಾ ನಗರದ ಬೀದಿಯಲ್ಲಿ ಅವರು ನಡೆದು ಹೋಗುತ್ತಿದ್ದಾಗ ಒಬ್ಬ ಸ್ತ್ರೀ ಸಹಗಮನ ಮಾಡಲು ಚಿತೆಯನ್ನು ಏರುತ್ತಿದ್ದುದನ್ನು ಕಂಡರು. ಅವಳಾಗಿ ಇಷ್ಟಪಟ್ಟು ಅದನ್ನು ಮಾಡಲಿಲ್ಲ. ಅವಳ ಗಂಡ ಸತ್ತು ಹೋದದ್ದರಿಂದ ಅವಳನ್ನು ಅವಳ ಗಂಡನ ಮನೆಯವರು ಬೆಂಕಿಗೆ ದೂಡಿದರು. ಅವಳನ್ನು ಕಾಪಾಡಲು ಕೇರಿಯು ಎಷ್ಟೋ ಪ್ರಯತ್ನ ಮಾಡಿದರು. ಆದರೆ ಸುತ್ತಲಿದ್ದ ಹಿಂದೂಗಳು ಅದು ಪವಿತ್ರ ಯಾತ್ರೆ ಎಂದು, ಅವಳು ಸತ್ತು ಹೋದಂಥ ತನ್ನ ಗಂಡನೊಂದಿಗೆ ಹೋಗುತ್ತಿದ್ದಾಳೆಂದು, ಅದು ತಮ್ಮ ಮತದ ಪದ್ಧತಿ ಹಾಗೂ ಅಪ್ಪಣೆ ಎಂದು ಹೇಳಿದರು. ಬೆಂಕಿಗೆ ತಳ್ಳಲ್ಪಟ್ಟ ಆ ಸ್ತ್ರೀಯು ಭಯಂಕರವಾಗಿ ಆಕ್ರಂದಿಸಿದಳು, ಉಳಿವಿನಂತೆ ಚಡಪಡಿಸಿದಳು. ಅದನ್ನು ನೋಡುತ್ತಿದ್ದಂಥ ವಿಲಿಯಂ ಕೇರಿಯ ಹೃದಯ ಮುರಿಯಿತು. ಕಲ್ಕತ್ತಾ ನಗರದಲ್ಲಿ ಮಾತ್ರವೇ ವರ್ಷಕ್ಕೆ 10,000 ವಿಧವೆಗಳು ಪರಿತಾಪಕರವಾಗಿ ಅಘೋರವಾಗಿ ಸುಡಲ್ಪಡುತ್ತಿದ್ದರು ಎಂದು ಅವರು ತಿಳಿದಾಗ ಅವರು ಅನುಭವಿಸಿದ ಸಂಕಷ್ಟ ಅಷ್ಟಿಷ್ಟಲ್ಲ. ಭಾರತದ ಜನರ ಮೂಢತನವನ್ನು ಅಗಲಿಸಿ ತಿಳುವಳಿಕೆಯನ್ನು ನೀಡು ಕರ್ತನೆ, ಭಾರತವನ್ನು ಸಂಧಿಸು ಕರ್ತನೆ ಎಂಬುದಾಗಿ ಬಿಕ್ಕಿ ಬಿಕ್ಕಿ ಅತ್ತರು. ಚಿತೆಯನ್ನೇರುವ ಪದ್ಧತಿಯನ್ನು ನಿಲ್ಲಿಸಬೇಕೆಂದು ಕೂಡಲೇ ಹೋಗಿ ಗವರ್ನರ್ ಜನರಲ್ ಅವರನ್ನು ಕಂಡು ಮಾತಾಡಿದರು. ಅದಕ್ಕೆ ವಿರೋಧವಾಗಿ ಪ್ರಚಾರ ಮಾಡಿದರು. ಅವರ ಪ್ರಯತ್ನವನ್ನು ನೋಡಿದಂಥ ಗವರ್ನರ್ 1829ನೇ ವರ್ಷ ಸಹಗಮನ ಪದ್ಧತಿಯನ್ನು ರದ್ದು ಮಾಡಿದರು. ಆ ಕಾನೂನನ್ನು ವಿಲಿಯಂ ಕೇರಿಯು ಬಂಗಾಳ ಭಾಷೆಯಲ್ಲಿ ತರ್ಜುಮೆ ಮಾಡಿದರು. ಕಾನೂನಿನ ಸಹಾಯದಿಂದ ಅಬಲೆ ಸ್ತ್ರೀಯರ, ವಿಧವೆ ತಾಯಂದಿರ ಬಾಳನ್ನು ರಕ್ಷಿಸಿದರು. ಅದು ಮಾತ್ರವಲ್ಲ, ಆ ದಿನದ ಜನರು ಕುಷ್ಠರೋಗವು ಹರಡದಂತಿರಲು ಕುಷ್ಠರೋಗಿಗಳನ್ನು ಹಿಡಿದು ಕೈ ಕಾಲುಗಳನ್ನು ಕಟ್ಟಿ ಬೆಂಕಿಯಲ್ಲಿ ಹಾಕುತ್ತಿದ್ದರು.
ವೃದ್ಧರನ್ನು ದೇವರ ಸನ್ನಿಧಾನಕ್ಕೆ ಸೇರಿಸುತ್ತೇವೆಂಬುದಾಗಿ ಹೇಳಿ ಗಂಗಾ ನದಿಯಲ್ಲಿ ಮುಳುಗಿಸಿ ಉಸಿರು ಕಟ್ಟಿಸಿಕೊಳ್ಳುತ್ತಿದ್ದರು. ಏನು ತಿಳಿಯದ ಮುಗ್ಧ ಹೆಣ್ಣು ಮಕ್ಕಳನ್ನು 5-6 ವರ್ಷದಲ್ಲಿ ವೃದ್ಧರಿಗೆ ವಿವಾಹ ಮಾಡಿ ಎಳೆ ಬಾಲಕಿಯರ ಬಾಳನ್ನು ಹಾಳು ಮಾಡುತ್ತಿದ್ದರು. ಈ ಪದ್ಧತಿಗಳೆಲ್ಲ ಕೇರಿಯವರ ಮನಸ್ಸನ್ನು ಕರಗಿಸಿತು. ಕರ್ತನಿಗಾಗಿ ಹೆಚ್ಚಾಗಿ ದುಡಿಯಬೇಕು, ಹೆಚ್ಚಾಗಿ ಸ್ವಾರ್ಥ ಸಾರಬೇಕೆಂದು ತನ್ನನ್ನು ಪೂರ್ಣವಾಗಿ ಅರ್ಪಿಸಿದರು. ಭಾರತವೇ, ನೀನು ನಿನ್ನ ರಕ್ಷಕನನ್ನು ಅರಿತುಕೊಳ್ಳಲಾರಿಯಾ ಎಂಬುದಾಗಿ ಗೋಳಾಡುತ್ತಲೇ ಇರುತ್ತಿದ್ದರು. 1801ರಲ್ಲಿ ಅವರು 2000 ಸತ್ಯವೇದಗಳನ್ನು ಬಂಗಾಳ ಭಾಷೆಯಲ್ಲಿ ಅಚ್ಚು ಹಾಕಿಸಿ ಪ್ರತಿಯೊಂದು ಪುಸ್ತಕವನ್ನು ಮಿಷನರಿಯಾಗಿ ಅರ್ಪಿಸಿ ವಿನಿಯೋಗಿಸಿದರು. 1804ರಲ್ಲಿ 40 ಮಂದಿ ಹಿಂದೂಗಳನ್ನು ಕ್ರಿಸ್ತನೆಡೆಗೆ ತಂದು ಅವರಿಗೆ ದೀಕ್ಷಾ ಸ್ನಾನ ಕೊಟ್ಟರು. 2 ವರ್ಷದೊಳಗೆ ಅವರಿಗೆ ಅಂದವಾದ ದೇವಾಲಯವನ್ನು ನಿರ್ಮಿಸಿಕೊಟ್ಟರು. ಮಾತ್ರವಲ್ಲ, 1804ರಲ್ಲಿ ಬ್ರಿಟಿಷ್ ಸತ್ಯವೇದ ಸಂಘದವರು ಭಾರತದಲ್ಲಿ ತಮ್ಮ ಶಾಖೆಗಳನ್ನು ಪ್ರಾರಂಭಿಸಲು ಅನೇಕ ಭಾರತೀಯ ಭಾಷೆಗಳಲ್ಲಿ ಸತ್ಯವೇದನ್ನು ಮುದ್ರಿಸಲು ಅವರು ಸಹಾಯಕರಾಗಿದ್ದರು. 1818ರಲ್ಲಿ ಒಂದು ಮಾಸ ಪತ್ರಿಕೆಯನ್ನು ಪ್ರಾರಂಭಿಸಿದರು. ನಂತರ ಅದನ್ನು ವಾರಪತ್ರಿಕೆಯನ್ನಾಗಿ ಮಾಡಿದರು. ಇಂಗ್ಲಿಷ್ ಪತ್ರಿಕೆಯ ಸಂಪಾದಕರಾದರು. ಅಷ್ಟೇ ಅಲ್ಲ, ಹೇರಳವಾದ ಆತ್ಮೀಕ ಕೃತಿಗಳನ್ನು ಪ್ರಕಟಿಸುತ್ತಲೇ ಇದ್ದರು. ಇದಕ್ಕಾಗಿ 1820ನೇ ವರ್ಷದಲ್ಲಿ ಒಂದು ಕಾಗದದ ಕಾರ್ಖಾನೆಯನ್ನು ಸಹ ಸ್ಥಾಪನೆ ಮಾಡಿದರು. ಆತನ ಜೀವಿತದ ಗುರಿಯು, ಲಕ್ಷ್ಯವು ಅವರ ಮುಂಭಾಗದಲ್ಲಿ ನಿರಂತರವಾಗಿ ನಿಂತಿದ್ದಂಥ ಒಂದು ಕಾರ್ಯವಾಗಿತ್ತು. ಲಕ್ಷಾಂತರ ಜನರನ್ನು ಕ್ರಿಸ್ತನ ಬಳಿಗೆ ನಡೆಸುವುದೇ ಅವರ ಗುರಿಯಾಗಿತ್ತು. ಬರೀ ಕೈಯೊಂದಿಗೆ ಕ್ರಿಸ್ತನನ್ನು ಸಂಧಿಸಲು ಇಷ್ಟಪಡದ ಇವರು ಭಾರತದಲ್ಲಿ ಹುಡುಕಿ ತೆಗೆದ ವಜ್ರದ ಅವಳುಗಳಂಥ ಆತ್ಮಗಳು ಹೇರಳವಾಗಿದ್ದವು. ತುಂಬು ವಯಸ್ಸಿನ ವೃದ್ಧಾಪ್ಯದಲ್ಲೂ ಸಹ ಕರ್ತನಿಗಾಗಿ ಓಡುತ್ತಲೇ ಇದ್ದರು. 1834ರಲ್ಲಿ ಅವರು ಮಹಿಮೆಯೊಳಗೆ ಪ್ರವೇಶಿಸಿದರು. ಅವರು ಭಾರತದಲ್ಲಿ ದುಡಿದದ್ದು ಒಟ್ಟು 40 ವರ್ಷಗಳು. ಈ 40 ವರ್ಷಗಳಲ್ಲಿ ಒಮ್ಮೆಯಾದರೂ ಅವರು ತನ್ನ ತಾಯ್ನಾಡಿಗೆ ಹೋದದ್ದೇ ಇಲ್ಲ, ಹಿಂದಿರುಗಿ ನೋಡಲೇ ಇಲ್ಲ. ತನ್ನ ಓಟವನ್ನು ಜಯವಾಗಿ ಓಡಿ ಮುಗಿಸಿದರು. ಯೌವನಸ್ಥನೇ, ನಿನ್ನ ದೇಶದಲ್ಲಿ ತನ್ನ ರಕ್ತವನ್ನು, ಬೆವರನ್ನು, ಕಣ್ಣೀರನ್ನು ಸುರಿಸಿ ದುಡಿದಂಥ ವಿಲಿಯಂ ಕೇರಿಯವರ ಜೀವಿತವು ನಿನ್ನನ್ನು ಪುನಶ್ಚೇತನಗೊಳಿಸಲಿ. ಕಲ್ವಾರಿಯು ನಿನ್ನನ್ನು ತ್ಯಾಗ ಮಾಡಲು ಕರೆಯುತ್ತಿದೆ. ಈ ಪ್ರಪಂಚದ ಹಾದಿಯಲ್ಲಿ ನೀನು ಒಂದೇ ಒಂದು ಸಾರಿ ಓಡುತ್ತಿ. ಆದ್ದರಿಂದ ಕರ್ತನಿಗಾಗಿ ಓಡಲು ಸಿದ್ಧನಾಗಿರುವೆಯಾ? ಆಲೋಚಿಸಿ ನೋಡು.